ನಮಸ್ಕಾರ. ಒಂದು ದೇವಸ್ಥಾನ ಒಂದು ಇಡೀ ನಗರದ ಆತ್ಮ ಆಗೋಕೆ ಸಾಧ್ಯನಾ? ಹೌದು, ಸಾಧ್ಯ. ಇಂದು ನಾವು ಮಾತಾಡಕ್ ಹೊರಟಿರೋದು ಅಂಥದ್ದೇ ಒಂದು ಜಾಗದ ಬಗ್ಗೆ. ಮೈಸೂರಿನ ಹೆಮ್ಮೆ ಚಾಮುಂಡೇಶ್ವರಿ ದೇವಸ್ಥಾನ. ಬನ್ನಿ, ಅದರ ಕಥೆಯೊಳಗಿಳಿಯೋಣ. ನೋಡಿ, ಈ ಒಂದು ಸಾಲೆ ಸಾಕು ಈ ದೇವಸ್ಥಾನದ ಇಡೀ ಮಹತ್ವವನ್ನ ಹೇಳೋಕೆ. ಒಂದು ರಾಜನಗರಿಯನ್ನು ಕಾಯುವ ಆಧ್ಯಾತ್ಮಿಕ ಕೋಟೆ. ಹಬ್ಬ! ಹಾಗಾದ್ರೆ ಈ ಆಧ್ಯಾತ್ಮಿಕ ಕೋಟೆಯನ್ನ ಇಷ್ಟು ಸ್ಪೆಷಲ್ ಮಾಡಿರೋದೇನೋ? ಬನ್ನಿ ತಿಳ್ಕೊಳ್ಳೋಣ. ಸರಿ, ಈ ದೇವಸ್ಥಾನದ ಕಥೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಅದ ನಿಂತಿರೋ ಜಾಗದ ಬಗ್ಗೆ ಮಾತಾಡ್ಬೇಕು. ಯಾಕೆ ಗೊತ್ತಾ? ಯಾಕಂದ್ರೆ ಈ ಇಡೀ ಕಥೆ ಶುರುವಾಗೋದೇ ಅಲ್ಲಿಂದ, ಆ ಬೆಟ್ಟದಿಂದ. ಮೊದಲೇದಾಗಿ, ಚಾಮುಂಡಿ ಬೆಟ್ಟ ಅನ್ನೋದು ಸುಮ್ಮನೆ ಒಂದು ಬೆಟ್ಟ ಅಲ್ಲ. ಮೈಸೂರಿನ ಸಮತಟ್ಟಾದ ನೆಲದಿಂದ ಸರಿಸುಮಾರು 1 ಕಿಲೋಮೀಟರ್ ಎತ್ತರದಲ್ಲಿ ಒಂಟಿಯಾಗಿ ನಿಂತಿದೆ. ಯೋಚನೆ ಮಾಡಿ ನೋಡಿ, ಆ ಇಡೀ ಪ್ರದೇಶಕ್ಕೆ ಅದೊಂದೇ ದೊಡ್ಡ ನೈಸರ್ಗಿಕ ಲ್ಯಾಂಡ್ಮಾರ್ಕ್. ಹಾಗಾದ್ರೆ ದೇವಸ್ಥಾನಕ್ಕೆ ಇದೇ ಜಾಗವನ್ನ ಯಾಕೆ ಆಯ್ಕೆ ಮಾಡಿದ್ರು? ನೋಡಿ, ಇಲ್ಲೇ ಇರೋದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಆ ಬೆಟ್ಟದ ಲೊಕೇಶನ್ನೇ ಅದರ ಧಾರ್ಮಿಕ ಮತ್ತು ರಾಜಕೀಯ ಮಹತ್ವವನ್ನ ಡಬಲ್ ಮಾಡಿಬಿಡ್ತು. ಮೊದಲನೇದು ಅದರ ಎತ್ತರ, ದೇವರಿಗೆ ಹತ್ತಿರ ಅನ್ನೋ ಒಂದು ಫೀಲ್. ಎರಡನೇದು ಅದರ ಒಂಟಿತನ, ಅದು ಭಕ್ತರಿಗೆ ಒಂದು ಸವಾಲೋ, ಒಂದು ಪವಿತ್ರ ಅನುಭವ. ಮತ್ತು ರಾಜರ ದೃಷ್ಟಿಯಿಂದ ನೋಡಿದ್ರೆ ಇಡೀ ಮೈಸೂರು ನಗರವನ್ನೇ ಕಾಯೋಕ್ ನಿಂತಿರೋ ಒಂದು ಸ್ಪಿರಿಚುವಲ್ ಫೋರ್ಟ್ರೆಸ್ ಅದು. ಸರಿ, ಬೆಟ್ಟದ ಮಹತ್ವ ಏನು ಅಂತ ಈಗ ನಮಗೆ ಗೊತ್ತಾಯ್ತು. ಆದ್ರೆ ಆ ದೈವಿಕ ಜಾಗವನ್ನ ತಲುಪೋದು ಹೇಗೆ? ಆ ದಾರಿ ಹೇಗಿದೆ ಹೇಳ್ತೀನಿ ಕೇಳಿ. ಅದು ಕೇವಲ ಒಂದು ಫಿಸಿಕಲ್ ಜರ್ನಿ ಅಲ್ಲ, ಅದೊಂದು ಸ್ಪಿರಿಚುವಲ್ ಜರ್ನಿ ಕೂಡ. ಬರೋಬ್ಬರಿ 1008. ಹೌದು, 1008 ಕಲ್ಲಿನ ಮೆಟ್ಲುಗಳು. ದೇವಿಯ ದರ್ಶನಕ್ಕೋಸ್ಕರ ಭಕ್ತರು ಇಷ್ಟು ಮೆಟ್ಲುಗಳನ್ನು ಹತ್ತಬೇಕು. ಯೋಚನೆ ಮಾಡಿ, ಹತ್ತುವ ಪ್ರತಿಯೊಂದು ಹೆಜ್ಜೆಯೂ ಭಕ್ತಿಯ, ಶ್ರಮದ ಮತ್ತು ಸಮರ್ಪಣೆಯ ಸಂಕೇತ ಅಲ್ವಾ? ಬೆಟ್ಟ ಹತ್ತೋಕೆ ಈಗ 2 ದಾರಿಗಳಿವೆ. ಒಂದು, ಸಾವಿರಾರು ವರ್ಷಗಳಿಂದ ಭಕ್ತರು ನಂಬಿಕೆಯಿಂದ ಹತ್ಕೊಂಡು ಬಂದಿರೋ ಆ ಸಾಂಪ್ರದಾಯಿಕ ಮೆಟ್ಲುಗಳ ದಾರಿ. ಇನ್ನೊಂದು, ನಮ್ಮೆಲ್ಲರ ಅನುಕೂಲಕ್ಕಾಗಿ ಮಾಡಿರೋ 13 ಕಿಲೋಮೀಟರ್ ಡ್ರೈವ್. ಡೆಸ್ಟಿನೇಷನ್ ಒಂದೇ ಆದ್ರೂ 2 ದಾರಿಯಲ್ಲಿ ಸಿಗೋ ಅನುಭವ ಮಾತ್ರ ಸಂಪೂರ್ಣವಾಗಿ ಬೇರೆ. ಆ ಮೆಟ್ಲುಗಳ ದಾರಿಯಲ್ಲಿ ನಡಿತಾ ಸುಮಾರು ಅರ್ಧ ದಾರಿ ಹೋದಾಗ ಒಂದು ಅದ್ಭುತ ಕಣ್ಣಿಗೆ ಬೀಳುತ್ತೆ. ಅದೇ ಈ ಬೃಹತ್ ನಂದಿ ವಿಗ್ರಹ. ಒಂದೇ ಒಂದು ಕಲ್ಲಿನಲ್ಲಿ ಕೆತ್ತಿರೋ ಈ ಮೊನೊಲಿಥಿಕ್ ಸ್ಟ್ಯಾಚ್ಯೂ ನೋಡಿದ ತಕ್ಷಣ ಹತ್ತಿದ ಶ್ರಮವೆಲ್ಲ ಮಂಗಮಾಯ ಆಗ್ಬಿಡುತ್ತೆ. ಇದು ಬರೀ ಒಂದು ಶಿಲ್ಪ ಅಲ್ಲ, ದೇವಸ್ಥಾನ ಹತ್ರ ಬಂತು ಅನ್ನೋ ಒಂದು ಭರವಸೆ. ಹೀಗೆ ಮೆಟ್ಟಿಲು ಹತ್ತಿ ನಂದಿಯನ್ನ ನೋಡಿ ಕೊನೆಗೂ ದೇವಸ್ಥಾನದ ಹೊಸ್ಟಿಲಿಗೆ ಬಂದು ನಿಂತಿದ್ದೇವೆ. ಸರಿ, ಈಗ ಒಳಗೆ ಕಾಲಿಡೋಣ. ಒಳಗೆ ಕಾಲಿಟ್ಟ ತಕ್ಷಣ ನಮ್ಮನ್ನ ಸ್ವಾಗತಿಸೋದು ಅಲ್ಲಿನ ಅದ್ಭುತ ವಾಸ್ತುಶಿಲ್ಪ ಮತ್ತು ಆ ದೈವಿಕ ವಾತಾವರಣ. ದೇವಸ್ಥಾನದ ಒಳಗೆ ಕಾಲಿಟ್ಟ ಕೂಡ್ಲೇ ನಮ್ಮ ಕಣ್ಣುಗಳು ನೇರವಾಗಿ ಹೋಗೋದು ಆ ಎತ್ತರದ ಗೋಪುರದ ಕಡೆಗೆ. ಸುಮಾರು 40 ಮೀಟರ್ ಎತ್ತರದ 7 ಅಂತಸ್ತಿನ ದ್ರಾವಿಡ ಶೈಲಿಯ ಗೋಪುರ. ವಾವ್! ಅಲ್ಲಿಂದ ಮುಂದೆ ಬಂದ್ರೆ ದೇವಿಯ ಕಥೆಗಳನ್ನೇ ಕೆತ್ತಿರೋ ತರ ಕಾಣೋ ಸುಂದರವಾದ ಬೆಳ್ಳಿಯ ಬಾಗಿಲುಗಳು. ಮತ್ತು ಫೈನಲಿ, ಗರ್ಭಗುಡಿಯೊಳಗೆ ದಿವ್ಯ ತೇಜಸ್ಸಿನಿಂದ ಹೊಳೆಯೋ ದೇವಿಯ ಚಿನ್ನದ ವಿಗ್ರಹ. ಅದೊಂದು ಅದ್ಭುತ ದೃಶ್ಯ. ಈ ದೇವಸ್ಥಾನದೊಳಗೆ ಕಾಲಿಡೋದು ಅಂದ್ರೆ ಬರೀ ಒಂದು ಪವಿತ್ರ ಸ್ಥಳಕ್ಕೆ ಬಂದ ಹಾಗಲ್ಲ, ಇದು ಟೈಮ್ ಟ್ರಾವೆಲ್ ಮಾಡಿದ್ದ ಹಾಗೆ. ಹೌದು, ನಾವು ನೇರವಾಗಿ ಇತಿಹಾಸದ ಪುಟಗಳೊಳಗೆ ಹೋಗ್ತೀವಿ. ಯಾಕಂದ್ರೆ ಈ ಜಾಗ ರಾಜರು ಮತ್ತು ದೇವತೆಗಳ ನಡುವಿನ ಸಂಬಂಧದ ಕಥೆಯನ್ನ ಹೇಳುತ್ತೆ. ಈ ದೇವಸ್ಥಾನದ ಬೆಳವಣಿಗೆಯನ್ನು ನೋಡಿದ್ರೇನೆ ಅದರ ಇತಿಹಾಸ ಕಣ್ಮುಂದೆ ಬರುತ್ತೆ. ನೋಡಿ, 12ನೇ ಶತಮಾನದಲ್ಲಿ ಹೊಯ್ಸಳರು ಕಟ್ಟಿದಾಗ ಇದೊಂದು ಸಣ್ಣ ದೇವಸ್ಥಾನ ಅಷ್ಟೇ. ಆದ್ರೆ 16ನೇ ಶತಮಾನದ ನಂತರ ಒಡೆಯರ್ ರಾಜರು ಅಧಿಕಾರಕ್ಕೆ ಬಂದ ಮೇಲೆ ಅವರ ಆಶ್ರಯದಲ್ಲಿ ಇದು ದೊಡ್ಡದಾಗಿ ಬೆಳೆದು ಒಂದು ಪ್ರಮುಖ ಶಕ್ತಿ ಕೇಂದ್ರವಾಗಿ ಮಾರ್ಪಾಡಾಯಿತು. ಹಾಗಾದ್ರೆ ಒಂದು ಪ್ರಶ್ನೆ ಬರ್ಬೋದು, ಒಡೆಯರ್ ವಂಶಕ್ಕೆ ಚಾಮುಂಡೇಶ್ವರಿ ಯಾಕೆ ಅಷ್ಟು ಮುಖ್ಯ? ಯಾಕಂದ್ರೆ ಆಕೆ ಅವರ ಕುಲದೇವಿ. ಕುಲದೇವಿ ಅಂದ್ರೆ ಗೊತ್ತಲ್ವಾ? ಇಡೀ ರಾಜವಂಶವನ್ನ, ಇಡೀ ರಾಜ್ಯವನ್ನೇ ಕಾಪಾಡೋ ದೈವಿಕ ಶಕ್ತಿ ಅಂತ ಅರ್ಥ. ಈ ನಂಬಿಕೆ ರಾಜರ ಆಳ್ವಿಕೆಗೆ ಒಂದ್ರೀತಿ ದೈವಿಕ ಮನ್ನಣೆಯನ್ನ ಕೊಡ್ತಿತ್ತು. ಸರಿ, ಇತಿಹಾಸದ ಬಗ್ಗೆ ಮಾತಾಡ್ವಿ. ಈಗ ಇನ್ನಷ್ಟು ಹಿಂದೆ ಹೋಗೋಣ, ಅಂದ್ರೆ ಪುರಾಣದ ಕಾಲಕ್ಕೆ. ಈ ದೇವಸ್ಥಾನ ಯಾಕೆ ಇಲ್ಲೇ ಇದೆ ಅನ್ನೋದಕ್ಕೆ ಕಾರಣವಾಗಿರೋ ಆ ಪೌರಾಣಿಕ ಕಥೆಯನ್ನ ಕೇಳೋಣ. ಯಾಕಂದ್ರೆ ಆ ಕಥೆಯೇ ಈ ಜಾಗದ ನಿಜವಾದ ಆತ್ಮ. ಕತೆ ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬಾ ಸರಳ. ಮಹಿಷಾಸುರ ಅನ್ನೋ ಒಬ್ಬ ರಾಕ್ಷಸ ಇಡೀ ಜಗತ್ತನ್ನೇ ಪೀಡಿಸ್ತಾ ಇರ್ತಾನೆ. ಅವನನ್ನ ತಡೆಯೋಕಾಗ್ದೆ ದೇವತೆಗಳೆಲ್ಲರೂ ಸೇರಿ ತಮ್ಮೆಲ್ಲರ ಶಕ್ತಿಯನ್ನ ಒಗ್ಗೂಡಿಸಿ ದುರ್ಗಾದೇವಿಯನ್ನ ಸೃಷ್ಟಿ ಮಾಡ್ತಾರೆ. ಆ ದೇವಿ ಬೇರೆಲ್ಲೂ ಅಲ್ಲ, ಇದೇ ಚಾಮುಂಡಿ ಬೆಟ್ಟದ ಮೇಲೆ ಆ ಮಹಿಷಾಸುರನನ್ನ ಸಂಹಾರ ಮಾಡ್ತಾಳೆ.
ಮಹಿಷನನ್ನ ಕೊಂದಿದ್ರಿಂದ ಈ ಊರಿಗೆ ಮಹಿಷೂರು ಅಂದ ಹೆಸರು ಬಂತು. ಅದೇ ಈಗ ಮೈಸೂರಾಗಿದೆ. ಮತ್ತು ಈ ದೇವಿಗೆ ಚಾಮುಂಡೇಶ್ವರಿ ಅನ್ನೋ ಹೆಸರು ಬಂತು. ಸೊ ಇದರ ಅರ್ಥ ಏನು? ಈ ಒಂದು ವಾಕ್ಯದಲ್ಲೇ ಎಲ್ಲ ಇದೆ. ಈ ಬೆಟ್ಟ ಕೇವಲ ಒಂದು ಭೌಗೋಳಿಕ ಜಾಗ ಅಲ್ಲ. ಪುರಾಣದ ಪ್ರಕಾರ ಇದು ಒಳ್ಳೆಯದು ಮತ್ತು ಕೆಟ್ಟದ್ದರ ನಡುವೆ ನಡೆದ ಒಂದು ಕಾಸ್ಮಿಕ್ ಯುದ್ಧದ ಭೂಮಿ. ಅಬ್ಬಾ, ಎಂಥ ಅದ್ಭುತ ಕಲ್ಪನೆ ಅಲ್ವಾ? ಸರಿ, ನಾವಿತಿಹಾಸ ನೋಡಿದ್ವಿ, ಪುರಾಣದ ಕಥೆ ಕೇಳಿದ್ವಿ. ಈಗ ವಾಪಸ್ ಪ್ರೆಸೆಂಟ್ ಡೇಗೆ ಬರೋಣ. ಆ ಹಳೆ ಕಥೆಗಳು, ಆ ಪರಂಪರೆಗಳು ಇವತ್ತಿಗೂ ಹೇಗೆ ಜೀವಂತವಾಗಿವೆ ನೋಡೋಣ ಬನ್ನಿ. ಆಗ ಮತ್ತು ಈಗ ನೋಡಿ, ಒಂದು ಕಾಲದಲ್ಲಿ ರಾಜರ ಪಟ್ಟಾಭಿಷೇಕದಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆಲ್ಲ ಇದೇ ದೇವಸ್ಥಾನ ಕೇಂದ್ರವಾಗಿತ್ತು. ಈಗ ಆ ಪರಂಪರೆ ದಸರಾ ಹಬ್ಬದ ಸಮಯದಲ್ಲಿ ರಾಜಮನೆತನದವರು ಬಂದು ಮಾಡುವ ಸಾಂಕೇತಿಕ ಪೂಜೆಗಳ ಮೂಲಕ ಇನ್ನೂ ಜೀವಂತವಾಗಿದೆ. ನೋಡಿ, ಕಾಲ ಬದಲಾದರೂ ಸಂಪ್ರದಾಯ ಹೇಗೆ ಮುಂದುವರೆದಿದೆ. ಇನ್ನೊಂದು ವಿಷಯ ಅಂದ್ರೆ, ಈ ದೇವಸ್ಥಾನ ವರ್ಷಪೂರ್ತಿ ಹಬ್ಬಗಳಿಂದ ಕಳೆಗಟ್ಟಿರುತ್ತೆ. ಜಗತ್ಪ್ರಸಿದ್ಧ ದಸರಾ ಇರ್ಬೋದು, ಆಷಾಢ ಶುಕ್ರವಾರದ ವಿಶೇಷ ಪೂಜೆಗಳಿರ್ಬೋದು, ಅಥವಾ ಚಾಮುಂಡಿ ಜಯಂತಿ ಇರ್ಬೋದು. ಪ್ರತಿಯೊಂದು ಹಬ್ಬವೂ ಜನರನ್ನು ಒಟ್ಟಿಗೆ ಸೇರಿಸುತ್ತೆ. ಇದನ್ನ ಕೇವಲ ಪೂಜಾ ಸ್ಥಳವಾಗಿ ಅಲ್ಲ, ಒಂದು ಕಮ್ಯುನಿಟಿ ಹಬ್ ಆಗಿ ಮಾಡಿದೆ. ಹಾಗಾದ್ರೆ ಕೊನೆಯದಾಗಿ ಭಕ್ತರ ಪಾಲಿಗೆ ಚಾಮುಂಡಿ ದೇವಿ ಅಂದ್ರೆ ಯಾರು? ಆಕೆ ಬರೀ ಒಂದು ಕಲ್ಲಿನ ವಿಗ್ರಹನ? ಖಂಡಿತ ಅಲ್ಲ. ಆಕೆ ಧೈರ್ಯ ಕೊಡುವ ಶಕ್ತಿ, ನಮ್ಮೊಳಗಿನ ಅಹಂಕಾರವನ್ನ ನಾಶ ಮಾಡುವ ತತ್ವ, ಎಲ್ಲಕ್ಕಿಂತ ಹೆಚ್ಚಾಗಿ ಇಡೀ ಕರ್ನಾಟಕವನ್ನೇ ಕಾಯುವ ತಾಯಿ. ನಮ್ಮ ಈ ಪಯಣದ ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಡ್ತೀನಿ. ಒಂದು ಜಾಗ, ಒಂದು ನಗರದ ಆತ್ಮ ಆಗುವುದು ಹೇಗೆ? ಯೋಚನೆ ಮಾಡಿ. ಪುರಾಣ, ರಾಜಮನೆತನದ ಇತಿಹಾಸ ಮತ್ತು ಲಕ್ಷಾಂತರ ಜನರ ನಂಬಿಕೆ ಇವೆಲ್ಲವೂ ಒಟ್ಟಿಗೆ ಸೇರಿ ಒಂದು ಜಾಗವನ್ನ ಕೇವಲ ಒಂದು ದೇವಸ್ಥಾನವಾಗಿ ಉಳಿಸದೆ ಒಂದು ಇಡೀ ನಗರದ ಆತ್ಮವನ್ನಾಗಿ ಹೇಗೆ ಬದಲಾಯಿಸುತ್ತೆ? ಇದೊಂದು ಅದ್ಭುತ ಅಲ್ವಾ?